ಸಲನೂ ನಾನು ನೋಡ್ಬೇಕು ಅಂತ ನಿನಗೆ ಅನ್ಸಿಲ್ವಾ? ಸತ್ತೋಗ್ಬಿಟ್ಟ ಅನ್ಕೊಂಬಿಟ್ಟ. ಮತ್ತೆ ಈ ಮನುಷ್ಯನ ನೋಡ್ಲೇಬಾರ್ದು ಜೀವನದಲ್ಲಿ ಅಂತ ಅನ್ಕೊಂಡ. ನಾನು ಹಾಗೆ ಅನ್ಕೊಂಡೆ ಯಾವತ್ತೂ ನೀನು ನೋಡಬಾರ್ದು ಅಂತ. ಆದ್ರೆ ನನ್ನ ಮನಸ್ಸು ಕೇಳಲಿಲ್ಲಮ್ಮ. ದಿನ ಬೆಳಗ್ಗೆ ಆದರೆ ನನ್ನ ಮಗಳಲ್ಲಿ ಅಯ್ಯೋ ಮಗಳೇ ಅಂತೇಳಿ ಈ ಮನಸ್ಸು ತುಂಬ ಚಡಪಡಿಸ್ತಾ ಇತ್ತು. ಆಗ್ಲಿಲ್ಲಮ್ಮ, ನನ್ನ ಕೈಲಾಗ್ಲಿಲ್ಲ ಮಗಳೇ. ಸೋತ್ಬಿಟ್ಟೆ ಅಮ್ಮ. ನೀನಿಲ್ಲ, ನಿನ್ನ ಧ್ವನಿ ಕೇಳಿದೆ, ಅಪ್ಪ ಅಂತ ನಿನ್ನ ಕೂಗು ಕೇಳಿದೆ. ನನ್ನ ಕೈಲಿ ಬದುಕಿರೋಕ್ಕಾಗಲ್ಲಮ್ಮ, ಮಗಳೇ, ಆಗಲ್ಲ. ಹಾಗೆ ಹೇಳ್ಬೇಡಿಪ್ಪ. ನೀವ್ ಯಾವತ್ತು ಯಾರ ಮುಂದೆನೂ ಸೋಲ್ಬಾರ್ದು. ಊರ್ ಜನದ ಮುಂದೆ ನೀವ್ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ. ನಿಮ್ ಒಳ್ಳೆತನದ ಮುಂದೆ ನನ್ ಯಾವತ್ತೂ ಸೋತೋಗ್ಬಿಟ್ಟೆ ಅಪ್ಪ, ಸೋತೋಗ್ಬಿಟ್ಟೆ. ಈ ಬೊಂಬೆ ಬಾಯಿಂದ ಅಪ್ಪ ಅಂತ ನಾನು ಕೇಳಿಸ್ಕೊಳ್ಳೋದಕ್ಕೆ ನಾನೆಷ್ಟು ದಿನಗಳಿಂದ ಹಾತೊರೆಯುತ್ತಿದ್ದ ಗೊತ್ತೇನಮ್ಮ. ನನಗೆ ತುಂಬ ಸಂತೋಷ ಆಯ್ತು ಮಗಳೇ, ತುಂಬ ಸಂತೋಷ ಆಯ್ತು. ನನಗೂ ಅಷ್ಟೇ ಅಪ್ಪ. ನೀವು ನನ್ನನ್ನು ಪ್ರೀತಿಯಿಂದ ಮಗಳೇ ಅಂತ ಕರಿತೀರಲ್ಲ, ಆ ಧ್ವನಿನ ಇನ್ ಯಾವತ್ತೂ ಕೇಳಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಕಾಲ ಇವತ್ತು ಕೂಡ ಬಂದಿದೆ. ನಿಮ್ಮನ್ ಬಿಟ್ಟು ನಾನು ಬದುಕಿರೋದಕ್ಕಾಗಲ್ಲ ಅಪ್ಪ. ಅಯ್ಯೋ ಮಗಳೇ, ಹಾಗೆಲ್ಲ ಹೇಳ್ಬೇಡಮ್ಮ. ನಾನು ಅಷ್ಟೇ ಮಗಳೇ, ನಾನು ಬದುಕಿರೋದೇ ನಿನಗೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ. ತಂದೆ ಆದವನು ಅವನಿಗೆಷ್ಟೇ ಸಾಲ ಇರಲಿ, ಅದೆಷ್ಟೇ ಕಷ್ಟ ಇರಲಿ, ಮಗಳ ಮದುವೆನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಕನಸು ಕಾಣ್ತಿರ್ತಾನೆ. ಅವ್ರನ್ನವರೆಲ್ಲ ಕರೆಸಿ, ಅವರೆಲ್ಲ ಚಪ್ರ ಹಾಕಿಸಿ, ಅವ್ರಿಗೆ ಊಟ ಕೊಟ್ಟು, ನೋಡಯ್ಯ ನನ್ನ ಮಗಳು ಮದುವೆ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತ ಆಸೆ ಪಟ್ಟಿರ್ತಾನೆ. ಮಗಳೇ, ಕನ್ಯಾದಾನ ಅನ್ನೋದು ತುಂಬ ಪವಿತ್ರವಾದ್ದು ಕಣಮ್ಮ, ತುಂಬ ಪವಿತ್ರವಾದ್ದು. ಈ ಕನ್ಯಾದಾನ ಮಾಡೋ ಸಂದರ್ಭದಲ್ಲಿ ಮುಕ್ಕೋಟಿ ದೇವತೆಗಳು ಸಾಕ್ಷೀಕರಿಸ್ತಾರೆ ಅಂತ ದೊಡ್ಡವರು ಮಾತಿದೆಮ್ಮ. ಆದ್ರೆ ಹೌದು ಅಪ್ಪ, ನನಗೂ ನಿಮ್ಮಿಂದ ಕನ್ಯಾದಾನ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಸರಿ ಆಗಿದ್ದಾಗೋಯ್ತು. ನಿನ್ಗೆ ಹೀಗೇ ಆಗಬೇಕು ಅಂತ ಭಗವಂತನ ಇಚ್ಛೆ ಇತ್ತು ಅಂತ ಕಾಣುತ್ತೆ. ಏನ್ ಮಾಡೋಕ್ಕಾಗತ್ತೆ? ನೀನ್ ಚೆನ್ನಾಗಿದ್ಯಾ ಮಗಳೇ? ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರ? ಹ್ಞೂ ಅಪ್ಪ, ಎಲ್ಲರೂ ನನ್ನನ್ನು ರಾಣಿ ಥರ ನೋಡ್ಕೊಳ್ತಿದ್ದಾರೆ. ನಾನಂದ್ರೆ ಎಲ್ರಿಗೂ ತುಂಬ ಇಷ್ಟ. ನಾನು ಅಷ್ಟೆ, ಆ ಮನೆಗೆ ಹೊಂದ್ಕೊಂಡು ಹೋಗ್ತಿದ್ದೀನಿ. ಹಾಗೆ ಅವಾಗವಾಗ ಅತ್ತೆನೂ ನಿಮ್ಮ ಬಗ್ಗೆ ಹೇಳ್ತಿರ್ತಾರಪ್ಪ. ನನಗೆ ನೀನು ಮುಖ್ಯ, ನೀನು ಮಾತ್ರ ಮುಖ್ಯ. ಬೇರೆಯವರ ವಿಚಾರ ನನಗೆ ಬೇಕಾಗಿಲ್ಲ. ನೀ ಸಂತೋಷವಾಗಿದೆಯಲ್ಲ ಮಗಳೇ? ಈ ಜನ್ಮದಲ್ಲಿ ನಿನ್ನನ್ನು ನೋಡೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ. ಆದರೆ ತಂದೆ ಮಗಳ ಈ ಭೇಟಿಯ ಈ ಸುಂದರವಾದ ಗಳಿಗೆಗೆ ಈ ಮಗು ಕಾರಣ.
ತುಂಬ ಧನ್ಯವಾದಗಳಮ್ಮ. ದೊಡ್ಡ ಉಪಕಾರ ಮಾಡಿದೆ ನೀನು. ಅಯ್ಯೋ ಬುದ್ಧಿ, ಹಾಗೆ ಹೇಳಬೇಡಿ. ಈ ದಿನ ನೀವಿಬ್ಬರು ಒಂದಾಗಬೇಕು ಅನ್ನೋದು ಆ ಭಗವತ್ತನ ಇಚ್ಛೆ ಆಗಿತ್ತು ಅನಿಸುತ್ತೆ. ಹಾಗಾಗಿದೆ ಅಷ್ಟೆ. ಅಂತೂ ನೀವು ಜನನಿ ಅಮ್ಮವ್ರನ್ನ ಒಪ್ಕೊಂಡ್ರಲ್ಲ, ನಮಗೆಲ್ಲ ಅದೇ. ನಿಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಈ ಬೊಂಬೆ ಎದುರಲ್ಲಿ ಆ ಬೊಂಬೆಗಳನ್ನು ಕೂರಿಸಿ ಈ ಸಲ ನವರಾತ್ರಿನ ಇಲ್ಲೇ ಆಚರಿಸ್ಬೋದಾ ನಾವು? ಅಯ್ಯೋ, ಅದನ್ನು ಕೇಳ್ಬೇಕಾ ನೀವು? ಧಾರಾಳವಾಗಿ ಸಂತೋಷವಾಗಿ ಆಚರಿಸೋಣ. ನಾವು ನೋಡಿ ಕಣ್ ತುಂಬ್ಕೋತೀವಿ. ತುಂಬ ಸಂತೋಷ. ಪಾರ್ವತಿ ಮನೆಗೆ ಹೋಗಿ ಗಂಗೆ ತಗೊಂಡು ಬಾ. ಸರಿ ಸರಿ ಅತ್ತ. ಇವತ್ತೇನಾದರೂ ಮಾಡಿ ಪಾರ್ವತಿಯವ್ರಿಗೆ ಸತ್ಯ ಹೇಳಲೇಬೇಕು. ಆದರೆ ಪಾರ್ವತಿಯವರು ಅವ್ರ ಮನೇಲಿದ್ದಾರೋ ಅಥವಾ ಅರಸನ್ ಕೋಟೆಯಲ್ಲಿದ್ದಾರೋ ಗೊತ್ತಿಲ್ವಲ್ಲ. ಡೈರೆಕ್ಟಾಗಿ ಹೋದರೆ 100 ಪ್ರಶ್ನೆ ಬರುತ್ತೆ. ಏನು ಮಾಡೋದು? ಹಾಂ, ಕಾಂಪೌಂಡ್ ಹತ್ತು ನೋಡೋಣ. ಪಾರ್ವತಿಯವರು ಅವ್ರ ಮನೆ ಹತ್ರನೂ ಕಾಣಿಸ್ತಾ ಇಲ್ಲ, ಅರಸನ್ ಕೋಟೆ ಕಡೆನೂ ಕಾಣಿಸ್ತಾ ಇಲ್ವಲ್ಲ. ಎಷ್ಟು ಮುದ್ದಾಗಿದೆ ಅಲ್ಲ. ಮಗಳೇ, ಏನಮ್ಮ ಎಲ್ಲರೂ ಇಷ್ಟೊಂದು ಸಂತೋಷದಲ್ಲಿದ್ದಾರೆ, ನೀನು ಯಾಕೆ ಆತಂಕದಲ್ಲಿದೆಯಾ? ಏನಿಲ್ಲ ಅಪ್ಪ, ಅದು ಈ ಮನೇಲಿ ಪೂಜೆ ಮಾಡಿ ಆ ಮನೆಗೆ ಗಂಗೆ ತಗೊಂಡು ಹೋಗಬೇಕು. ನಾನು ಗಂಗೆ ತರ್ತೀನಿ ಅಂತ ಎಲ್ಲರೂ ಅಲ್ಲಿ ಕಾಯ್ತಾ ಇರ್ತಾರೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಪ್ಪ. ಪೂಜೆ ಸಮಯ ಬೇರೆ ಮೀರಿ ಹೋಗ್ತಿದೆ. ಅಪ್ಪ, ನಿಮ್ಮ ಜೊತೆ ಪೂಜೆ ಮಾಡೋ ಭಾಗ್ಯನ ಕಳ್ಕೊಳ್ಳೋದಕ್ಕೆ ನನಗೆ ಮನಸ್ಸು ಬರ್ತಿಲ್ಲ. ನೋಡು ಮಗಳೇ, ನಿನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದಮ್ಮ. ನಾನು ನಿನ್ನ ಜೊತೆಯಲ್ಲಿದ್ದೀನಿ ಅಂದ್ಬಿಟ್ಟು ನನ್ನ ಜೊತೆಲಿ ಪೂಜೆ ಮಾಡಬೇಕು ಅಂತ ನೀನು ಆಸೆ ಪಡ್ತಾ ಇದೀಯಾ. ಅದರಿಂದ ಅಲ್ಲಿ ಅವ್ರಿಗೆ ತೊಂದರೆ ಆಗುತ್ತಲ್ವೇನಮ್ಮ? ಏನೂ ಪರವಾಗಿಲ್ಲ, ಗಂಗೆನ ತಗೊಂಡು ಅಲ್ಲಿ ಹೋಗು, ಪೂಜೆ ಅಲ್ಲಿ ನಡೀಲಮ್ಮ, ಸಂತೋಷವಾಗಿ ಮಾಡಿಕೊಡು, ಹೊರಡಮ್ಮ. ಇಲ್ಲಪ್ಪ, ನನಗೆ ನಿಮ್ಮ ಆಸೆನ ನಿರಾಸೆ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗಾದರೆ ಮತ್ತೆ ಏನು ಮಾಡ್ತೀಯ ಮಗಳೇ? ಅದೇ ನನಗೂ ಗೊತ್ತಾಗ್ತಿಲ್ಲಪ್ಪ. ಯೋಚನೆ ಮಾಡಬೇಡಿ ಜನನಿ ಅಮ್ಮವ್ರೆ, ನಾನು ಗಂಗೆ ತಗೊಂಡು ಹೋಗ್ತೀನಿ. ನೀವು ಬುದ್ಧಿಯವ್ರ ಜೊತೆ ಇಲ್ಲಿ ಪೂಜೆ ಮಾಡಿ.
ಹೌದು, ಪಾರ್ವತಿ ಹೇಳ್ತಾ ಇರೋದು ಸರಿ. ಹಾಗೆ ಮಾಡಮ್ಮ. ಜನನಿ, ಪಾರ್ವತಿ ಗಂಗೆ ತಗೊಂಡೋಗ್ತೀನಿ ಅಂತ ಹೇಳ್ತಿದ್ದಾಳೆ, ಸರಿ ತಾನೇ? ನನಗೆ ಒಕ್ಕಿನೇ ಅಪ್ಪ, ಸಂತೋಷದ ವಿಷಯನೇ ಅಲ್ವಾ. ಪಾರ್ವತಿಯವರೇ, ನೀವು ಹಾಗೆ ಮಾಡಿ. ದೀಪ ಹಚ್ಚಿ. ನಾನು ಹೋಗಿ ಬರ್ತೀನಿ. ಬುದ್ಧಿ, ಹೋಗಿ ಬರ್ತೀನಿ. ಪ್ರತಿಯೊಬ್ಬರಿಗೂ ಒಳ್ಳೇದನ್ನು ಬಯಸೋ ನಿನಗೆ ಆ ಭಗವಂತ ಒಳ್ಳೇದು ಮಾಡ್ತಾನೆ. ಹೋಗ್ಬಿಡ್ ಬಾಮ್ಮ. ಭುವಸ್ವಃ ಮಹಾಸರಸ್ವತಿ ವಾವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಅಮ್ಮ, ಮುಹೂರ್ತ ಸಮಯ ಹತ್ರ ಬರ್ತಾ ಇದೆ. ನಿಮ್ಮ ಸಸ್ಯಗೆ ಬೇಗ ಗಂಗೆ ತರಕ್ಕೆ ಹೇಳಿ. ಆಯ್ತು ಅರ್ಚಕ್ರೆ. ಅಮ್ಮ, ಇನ್ನೇನು ಬರ್ಬೋದು, ನೋಡೋಣ ಇರಿ. ಯಾರಾದಲ್ಲಿ ನಿಂತಿರೋದು? ಜನನಿ ಅಮ್ಮ ಅವರೇ, ಪೂಜೆ ಶುರು ಮಾಡಿ. ಎಂಥ ಅದೃಷ್ಟ ನೋಡಿ. ಮದುವೆ ಆದ ಮೊದಲನೇ ವರ್ಷ, ಮೊದಲನೇ ದಸರಾ, ನಿಮ್ಮ ಕೂಗು ದೇವ್ರಿಗೆ ಕೇಳಿಸ್ತು ಅಂತ ಕಾಣುತ್ತೆ. ಅದಕ್ಕೆ ಬುದ್ಧಿಯವರು ಇಲ್ಲಿವ್ರಿಗೆ ಬಂದ್ಬಿಟ್ಟಿದ್ದಾರೆ. ಸದ್ಯ ನೀವಿಬ್ಬರೂ ಒಂದಾದ್ರಲ್ಲ, ಅದೇ ನಂಗೆ ಸಮಾಧಾನ. ಅಪ್ಪ, ನಾನು ಮದುವೆ ಆಗಿ ಬಂದಮೇಲೆ ನನಗೆ ತವ್ರ ಮನೆ ಪ್ರೀತಿನ ತೋರಿಸಿದ್ದು ಇವರು. ಅದಕ್ಕೆ ನಾನು ಇವ್ರನ್ನ ಅಪ್ಪ ಅಂತ ಕರಿತೀನಿ. ತನ್ನ ಮಗಳ ಥರನೇ ನನಗೂ ಪ್ರೀತಿ ಕೊಟ್ಟಿದ್ದಾರೆ.
ನೀವು ತೋರಿಸಿರೋ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ ಅಪ್ಪ. ಹಂಗೆಲ್ಲ ಅನ್ಬೇಡಮ್ಮ. ಕಷ್ಟ ಕಾಲದಲ್ಲಿ ಆಗೋವನ್ನೇ ನೆಂಟ ಅಂತ ಹೇಳ್ತಾರೆ. ಒಡ ಹುಟ್ಟಿದವರು ಬಂಧು ಬಳಗದವರೆಲ್ಲ ಮರ್ತು ಹೋಗುವಂಥ ಈಗಿನ ಕಾಲದಲ್ಲಿ ಗುರುತು ಪರಿಚಯನೇ ಇದ್ದರು ನನ್ನ ಮಗಳನ್ನ ಮನೇಲಿಟ್ಕೊಂಡು ಪ್ರೀತಿ ವಾತ್ಸಲ್ಯ ಕೊಟ್ಟು ನೋಡ್ಕೊಂಡಿದ್ದೀರಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಅಯ್ಯೋ ಹಾಗೆಲ್ಲ ಅನ್ಬೇಡಿ ಬುದ್ಧಿ. ನನಗೆ ಜನನಿ ಬೇರೆ ಅಲ್ಲ, ನನ್ನ ಮಗಳು ಪಾರ್ವತಿ ಬೇರೆ ಅಲ್ಲ, ಇಬ್ಬರು ನನ್ನ ಮಕ್ಕಳೇ. ಹಾಂ, ಇನ್ನು ಪೂಜೆಗೆ ತಡ ಮಾಡೋದು ಬೇಡ, ಶುರು ಮಾಡಮ್ಮ. ಸರಿಯಪ್ಪ. ಬಾ ಮಗಳು. ಭುವಸ್ವಃ ಮಹಾಸರಸ್ವತಿ ವಾವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಅಮ್ಮ, ಮಹಾಮಂಗಳಾರತಿ ಮಾಡೋ ಸಮಯ ಹತ್ರ ಬಂದ್ಬಿಟ್ಟಿದೆ. ಯಾರಾದರೂ ನಿಮ್ಮ ಸೊಸೆಗೆ ಹೇಳಿಬಿಟ್ಟು ಬೇಗ ಗಂಗೆ ತರೋದಕ್ಕೆ ಹೇಳಿ. ಯಾರಾದ್ರೂ ಯಾಕೆ ಅರ್ಚಕ್ರೆ, ನಾನೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ ರೀ. ಚಿಕ್ಕಮ್ಮ, ನೀವ್ಯಾಕೆ ಸುಮ್ಮನೆ ಹೋಗ್ತೀರಾ? ನಾನೇ ಕರಿತೀನಿ ಬಿಡಿ. ಅಯ್ಯ, ಗಂಡ್ಸಿಗೆ ಯಾಕೆ ಗೌರಿ ದುಃಖ ಅನ್ನೋಂಗೆ ನಿನಗ್ಯಾಗಪ್ಪ ಗಂಗೆ ವಿಷಯ? ನಾವಿಲ್ವಾ ಹೆಂಗಸರು? ನಾನು ಕರ್ಕೊಂಡು ಬರ್ತೀನಿ. ಇಲ್ಲೇನ್ ನಡೀತಿದೆ ಅಂತ ನೋಡಿ ನಿಮ್ ಕಣ್ ತುಂಬಿಸ್ಕೊಳ್ಳಿ. ಅಯ್ಯೋ, ಎಲ್ರೂ ಬೇಗ ಬನ್ನಿ.